ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಪಾರ್ಟ್ 2 ವಿಡಿಯೋ. ನಾನು ಲಾಂಗ್ ಬ್ಯಾಕೇ ಹಾಕಬೇಕಾಗಿತ್ತು. ಆಲ್ಮೋಸ್ಟ್ 1 ಮಂತ್ ಆಯಿತು ನಾನು ಪಾರ್ಟ್ 1 ಪೋಸ್ಟ್ ಮಾಡಿ. ಡ್ಯೂ ಟು ಸಮ್ ರೀಸನ್ಸ್ ನಾನು ಪಾರ್ಟ್ 2ನ ಎಡಿಟಿಂಗ್ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಪಾರ್ಟ್ 1 ನೋಡಿಲ್ವೋ ಈಗಲೇ ಹೋಗಿ ನೋಡಿ. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ನಾನು ಪಾರ್ಟ್ 1ಅಲ್ಲಿ ಹಾಕಿದ್ದು ನೈಟ್ ವಿಡಿಯೋ. ಸೊ ಇದು ಬಂದು ಮಾರ್ನಿಂಗ್ ವಿಡಿಯೋ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಪೂಜೆಗಳೆಲ್ಲ, ಹಸು ಕರೆಸಿದ್ರು, ಅದೆಲ್ಲ ಆಯಿತು. ಅದಾದಮೇಲೆ ಹೋಮ ಅಂತೆ ಅದೆಲ್ಲ ನಡೀತು. ಸೊ ಅದಾದಮೇಲೆ ನಾವು ರೆಡಿ ಆಗಿದ್ದು. ನಾನು ಸಿಂಗಲ್ ಫೋಟೋಶೂಟ್ಸ್ ಮಾಡಿಸ್ತಾ ಇದ್ದೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ರೆಡಿ ಆದ ತಕ್ಷಣವೇ ಫೋಟೋಸ್ ತೊಗೊಂಡ್ಬಿಡ್ತೀವಿ. ಆಮೇಲೆ ಎಲ್ಲರೂ ಬರೋದಕ್ಕೆ ಶುರು ಆದಾಗ ನಾವು ಫೋಟೋಸ್ ತೊಗೊಳೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ತೊಗೊಂಡೆ. ಹಾಗೆ ಮಕ್ಳಿಗೂ ಕೂಡ ಫೋಟೋಶೂಟ್ ಮಾಡಿಸ್ತಾ ಇದ್ದೆ. ಹಾಯ್ ಹೇಳಿ ಎಲ್ಲರೂ. ರಿಷಿ ಇಲ್ಲಿ ನೋಡೆ. ಈಗ ನಾವಿಲ್ಲಿ ಕಪಲ್ ಫೋಟೋಶೂಟ್ಸ್ನ ಮಾಡಿಸ್ತಾ ಇದ್ದೀವಿ. ನನಗೆ ಫೋಟೋಶೂಟ್ ಮಾಡಿಸೋದು ಅಂದರೆ ತುಂಬಾ ಇಷ್ಟ. ಬಟ್ ನಮ್ಮ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗಲ್ಲ. ನಾನೇ ಕರೆದು ಬಾ ಅಂತ ಹೇಳಿ ಫೋಟೋಶೂಟ್ಸ್ ಮಾಡಿಸ್ಕೊತಾ ಇರ್ತೀವಿ. ಬಿಕಾಸ್ ಅದೆಲ್ಲ ಒಂದು ಮೆಮೊರಿ ಅಲ್ವಾ, ಇಂತಿಂಥ ಇಯರಲ್ಲಿ ಈ ಥರ ಫೋಟೋಸ್ ಇದೆ ಅಂತ. ಸೊ ನನಗದು ತುಂಬಾ ಇಷ್ಟ ಫೋಟೋಶೂಟ್ಸ್ ಮಾಡೋದು. ಈಗ ಎಲ್ಲರೂ ಗೆಸ್ಟ್ಗಳು ಬರೋದಕ್ಕೆ ಶುರು ಆದರು. ನಮ್ಮ ಅತ್ತೆ, ನಮ್ಮ ಮಾವ ಆಗಿರ್ಬೋದು, ಹಾಗೆ ನಮ್ಮ ಅತ್ತಿಗೆ, ಅಣ್ಣ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನನ್ನ ತಂಗಿದಿರು, ನಮ್ಮ ದೊಡ್ಡಮ್ಮಂದಿರು ಎಲ್ಲರೂ ಬಂದರು. ಸೊ ಅದು ಒಂಥರ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಸೇರಿದ್ರೆ ಆ ಒಂದು ಏನಂತೀವಿ, ಎಂಟರ್ಟೈನ್ಮೆಂಟ್ ಅನ್ಬೇಕೋ ಏನು ಅನ್ಬೇಕೋ ಗೊತ್ತಿಲ್ಲ, ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಎಲ್ಲರೂ ಸೇರಿದಾಗ. ಹಾಗೆ ನಮ್ಮ ಅತ್ತೆದಿರು ಅಷ್ಟೇ, ಪಾಪ ಒಂದಿನಕ್ಕೆ ಮುಂಚೆನೇ ಬಂದು ಏನೇನು ಅವರು ಹೆಲ್ಪ್ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ರು. ನಮ್ಮ ತಾಯಿ ಕೂಡ ಅಷ್ಟೇ, ನಮ್ಮ ದೊಡ್ಡಮ್ಮಂದಿರು ಅಷ್ಟೇ. ಅವ್ರ ಮನೇಲಿ ಏನೋ ಒಂದು ಫಂಕ್ಷನ್ ಇದೆ ಅಂದರೆ ಎಲ್ಲರೂ ಖುಷಿಯಾಗಿ ಒಂದಿನಕ್ಕೆ ಮುಂಚೆನೇ ಹೋಗಿ ಎಲ್ಲರೂ ಏನೇನು ಹೆಲ್ಪ್ ಬೇಕಾಗುತ್ತೋ ಅವ್ರಿಗೆ ಅದನ್ನೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಸೊ ಅದೇ ಅಲ್ವಾ ರಿಲೇಷನ್ಶಿಪ್ ಅಂದರೆ. ನಿಜ ಹೇಳಬೇಕಂದ್ರೆ ನಮ್ಮ ತಂದೆಯವರ ತಂಗಿದಿರು ಹಾಗೆ ನಮ್ಮಮ್ಮಂದಿರು ಎಲ್ಲ ಲೈಕ್ ಅವರು ಸಂಬಂಧ ಹೇಗಿದೆ ಅಂದರೆ ಅಕ್ಕ ತಂಗಿರು ಅಂತಲೇ ಹೇಳ್ಬೋದು. ಅದೇ ಥರನೇ ಅವರು ಇರ್ತಾರೆ. ಎಲ್ಲೂ ನಾದಿನಿ ಮತ್ತು ಅತ್ತಿಗೆ ಫೀಲ್ ಇರೋದೇ ಇಲ್ಲ. ಅವರೆಲ್ಲರೂ ಇರೋದೇ ಹಾಗೆ. ಏನೇ ಇದ್ದರೂ ಓಪನ್ನಾಗಿ ಮಾತಾಡ್ತಾರೆ. ತುಂಬ ಚೆನ್ನಾಗಿ ಏನಂತೀವಿ ಎಲ್ಲ ಒಟ್ಟಿಗೆ ಸೇರಿದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಹಾಗೆ ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು. ಈಗ ನಾವು ನಮ್ಮ ಅತ್ತೆದಿರ ಮನೆಗೆಲ್ಲ ಹೋದರೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ. ಒಂದು 4 ಜನನೂ ಅಷ್ಟೇ ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ, ನಮ್ಮ ಅಣ್ಣನ ಮಕ್ಕಳು ಅಂತ. ಸೊ ಆ ಫೀಲಿಂಗ್ ಇದೆ ಅಲ್ವಾ, ಅದು ಖಂಡಿತವಾಗ್ಲೂ ಯಾರೂ ಕೊಡೋದಕ್ಕಾಗೋದಿಲ್ಲ. ಅತ್ತೆದಿರು ಅಂತ ಅಂದ್ರೇ ನನಗನ್ಸುತ್ತೆ ಅತ್ತೆದಿರು ಅಂತಂದ್ರೆ ಆ ಒಂದು ಸ್ಪೆಷಲ್ ಸ್ಪೇಸ್ ಇದ್ದೇ ಇರುತ್ತೆ ನಮಗೆ ಯಾವಾಗ್ಲೂ. ಸೊ ಹಾಗಾಗಿ ಅವ್ರಿಗೂ ಇದೆ ಅದು ಸ್ಪೆಷಲ್ ಫೀಲಿಂಗ್. ನಮ್ಮ ಅಣ್ಣನ ಮಕ್ಕಳು ಅಂತ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ನಮ್ಮ ದೊಡ್ಡಮ್ಮಂದಿರು ಅಷ್ಟೇ, ಅವರು ಕೂಡ ಅಷ್ಟೇ. ಅವ್ರ ಮನೇಲಿ ಏನೇ ಫಂಕ್ಷನ್ಸ್ ಇದ್ರೂ ಇವರು ಹೋಗಿ ಎಲ್ಲ ರೀತಿ ಮಾಡ್ತಾರೆ. ಎಲ್ಲೂ ಅವ್ರ ಮನೆಗೆ ನಾವು ಯಾಕೆ ಹೋಗಬೇಕು, ಇವ್ರ ಮನೆಗೆ ನಾವು ಯಾಕೆ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ನಾನು ಇವತ್ತುವರೆಗೂ ಅವ್ರನ್ನ ನಾನು ನೋಡಿರೋ ರೀತಿ ಹೇಗೆ ಅಂತಂದರೆ ಅಕ್ಕ ತಂಗಿರ ಥರನೇ ಇರ್ತಾರೆ, ಜೊತೆಲೇ ಇರ್ತಾರೆ, ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಏನಾದರೂ ಇದ್ದರೆ ಒಬ್ರಿಗೊಬ್ರು ಡೈರೆಕ್ಟಾಗಿ ಮಾತಾಡ್ಕೋತಾರೆ, ಈ ಥರ ಮಾಡ್ತಾರೆ. ಸೊ ಹಾಗಾಗಿ ನನಗೆ ನನ್ನ ಫ್ಯಾಮಿಲಿ ಅಂದರೆ ನನಗೆ ತುಂಬಾ ಇಷ್ಟ. ಎಸ್ಪೆಷಲಿ ಆ ರೀತಿ ಇರೋದು ನನಗೆ ತುಂಬಾ ಇಷ್ಟ. ಸೊ ಹಾಗೆ ಇಲ್ಲಿ ನನ್ನ ಕಸಿನ್ಸ್ ಅಂದರೆ ನಮ್ಮ ಅಕ್ಕಂದಿರೆಲ್ಲ ಇದ್ದಾರೆ ಇಲ್ಲಿ. ಹೆಂಗಿತ್ತು ಟಿಫನ್ ಮಾಡಿದ್ರಾ? ಆಯ್ತು, ಟಿಫನ್ ಮಾಡಿಲ್ಲ. ಅಮೃತ ನೀನು ಟಿಫನ್ ಮಾಡೋದೇ ಇಲ್ವಾ? ಸುಳ್ಳು ಹೇಳ್ತೀನಿ, ಮಾಡೇ ಇಲ್ಲ. ಬಂದೆ. ಈಗ ಎಲ್ಲರೂ ಗೆಸ್ಟ್ಗಳು ತುಂಬ ಜನ ಬರ್ತಾನೆ ಇದ್ದರು. ಸೊ ನಾವು ಫಸ್ಟೆಲ್ಲ ಫ್ಯಾಮಿಲಿ ಎಲ್ಲರೂ ಫೋಟೋಸ್ನ ತೊಗೊತಾ ಇದ್ವಿ. ಸೊ ಹಾಗಾಗಿ ನಾನು ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ನಾನು ಕವರ್ ಮಾಡಿದ್ದೀನಿ. ಲೈಕ್ ಸುಮಾರೆಲ್ಲ ಇದರಲ್ಲಿರೋದೆಲ್ಲ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿದೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಅವ್ರು ಬಂದಾಗ ನಾನು ಫೋನ್ ತೊಗೊಂಡು
ಅವರು ಶೂಟ್ ಮಾಡ್ಕೊಂಡು ಕೊಡ್ತಾಯಿದ್ರು. ಹಾಗೆ ನಾನು ಕೂಡ ಕಂಪ್ಲೀಟಾಗಿ ಬ್ಯುಸಿ ಇದ್ದೆ. ಅಲ್ಲಿ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದಾಗಿರ್ಬೋದು, ಬಂದವ್ರಿಗೆ ವಿಚಾರಿಸೋದಾಗಿರ್ಬೋದು, ಅದೆಲ್ಲ ಮಾಡ್ತಿದ್ರಿಂದ ನನಗೆ ಶೂಟಿಂಗ್ ಮೇಲೆ ಕಾನ್ಸಂಟ್ರೇಷನ್ ಹೋಗಲಿಲ್ಲ. ಸೊ ನನಗೆ ಯಾರ್ಯಾರು ಶೂಟ್ ಮಾಡ್ಕೊಂಡು ಕೊಟ್ಟರು ಆ ಟೈಮಲ್ಲಿ ಕೆಲವೊಂದು ಕ್ಲಿಪ್ಸ್ ಎಲ್ಲ ನಮ್ಮ ಫ್ಯಾಮಿಲಿದೆ ಹಾಕ್ತಾಯಿದ್ದೀನಿ. ಇವರೆಲ್ಲ ನನ್ನ ಅತ್ತೆ ಮಕ್ಕಳು. ಸೊ ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದರು, ನನ್ನ ಫ್ಯಾಮಿಲಿ ಎಲ್ಲರೂ. ಯಾರ್ಯಾರ್ದೆಲ್ಲ ಹಾಕಿಲ್ವೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಎಷ್ಟು ಅವತ್ತಿನ ದಿನ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಯಿತು ಅದನ್ನೆಲ್ಲ ನಾನು ಕ್ಲಿಪ್ಸ್ ತೊಗೊಂಡು, ಹಾಗೆ ಬೇರೆಯವರು ತೊಗೊಂಡಿದ್ದದ್ದು ನಾನು ಕಳಿಸ್ಕೊಂಡು ಹಾಕಿದ್ದೀನಿ. ಸೊ ಹಾಗಾಗಿ ಯಾರ್ಯಾರ್ದೆಲ್ಲ ಹಾಕಿಲ್ವೋ ಬೇಜಾರು ಮಾಡ್ಕೋಬೇಡಿ. ಹಾಗೆ ಇಲ್ಲಿ ನಮ್ಮ ಅತ್ತೆದಿರು, ನಮ್ಮ ದೊಡ್ಡಮ್ಮಂದಿರೆಲ್ಲ ಬ್ಯಾಂಗಲ್ ಬಂಗಾರಿಗೆ ಅವರಿಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಹೀಗೆ ಮಾಡೋದು, ಎಲ್ಲ ಕಡೆ ಎಂಜಾಯ್ ಮಾಡ್ತಾರೆ. ಏನೋ ಒಂದು ಹಾಡಿಗೆ ಡ್ಯಾನ್ಸ್ ಆಡೋದು ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನು ಇದನ್ನು ಕೂಡ ಸರಿಯಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಸೊ ನನ್ನ ಫೋನಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಎಷ್ಟು ಆಗುತ್ತೋ ನಾನು ಅಷ್ಟನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಲಾಸ್ಟಲ್ಲಿ ಆರತಿ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.